ಸೀಪೇಜ್ ಇದೆ. ಸೀಪೇಜ್ ಐತಾ? ಹ್ಮ್. ಇಲ್ಲಿ ಔಷಧಿ ಹೊಡ್ತಿತ್ತಾ ಕಡಿಮೆ? ಏನಾಗ್ತದೆ, ಕೊಳೆ ಆಗಿರುತ್ತೆ, ಅದರಲ್ಲೂ ಭೂಮಿ ಹುಳಿ ಆಗ್ಬಿಡ್ತಿರುತ್ತೆ. ಈಗ ಮಣ್ಣಿಗೆಲ್ಲ ಸುಣ್ಣ ಕೊಟ್ಟಿದ್ರೆ ಈ ತೋಟಕ್ಕೆ? ಅದು ಸುಣ್ಣನೂ ಅಷ್ಟೇ. ಸುಣ್ಣ ಹಾಕ್ತಾ ಇದ್ರಮ್ಮ ಆ ಕಡೆ? ಅಂದ್ರೆ ಈಗ ಇವ್ರು ತಗೊಂಡ್ಮೇಲೆ ಹಾಕಿಲ್ಲ, ಎಟ್ರಿ ಇರ್ಬೇಕಾದ್ರೆ 40-45 ಚೀಲ ಸುಣ್ಣ ತಂದು ಇಡೀ ತೋಟಕ್ಕೆ ಬಿಟ್ಟಿದ್ರು. ಈಗ ಎಷ್ಟು ವರ್ಷ ಆಗಿರ್ಬೋದು? 2 ವರ್ಷ ಅಷ್ಟೇನಾ? ಮುಂಚೆ ಹಾಕಿದ್ರು? ಬೇಕಾದ್ರೆ ಈ ಸರಿ ಒಂದು ಮಣ್ಣು ಪರೀಕ್ಷೆ ಕೊಡಿ. ಮಣ್ಣು ತೆಗೆದುಕೊಟ್ರೆ ನಿಮಗೆ ಟೆಸ್ಟ್ ಆದ್ಮೇಲೆ ನಿಮಗೆ ಸುಣ್ಣ ಬೇಕಾಗ್ತದೋ ಇಲ್ಲ ಅನ್ನೋದು ಕನ್ಫರ್ಮೇಶನ್ ಆಗ್ತದೆ. ಈಗ ಒಂದು 300 kg ಆದ್ರೂ ನೀವು ಬ್ರಾಡ್ಕಾಸ್ಟ್ ಮಾಡ್ಬೋದು. ಈಗ ಎಲೆ ಚುಕ್ಕೆನೂ ಇರೋದ್ರಿಂದ, ಸೊ ಈ ನಿಮಗೆ ಬೇರ್ಕೊಳೆನೂ ಇರೋದ್ರಿಂದ ಅದಕ್ಕೆ ನಿಮಗೆ ಸ್ವಲ್ಪ pH ರೈಸ್ ಆಗ್ತದೆ. ಮಣ್ಣಲ್ಲೂ ಅಷ್ಟೊಂದು ಸಾರ ಇಲ್ಲ. ವೀರ್ಯ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕಿಲ್ಲ ಅದು ಇದು ಕೊಡ್ತಾನಲ್ಲ.